ಹಾಯ್ ನಮಸ್ತೆ ಎಲ್ಲರೂ, ಹೇಗಿದ್ದೀರಾ? ಇವತ್ತು ಕಲ್ಲಂಗಡಿ ಹಣ್ಣಿಂದ ಮಿಲ್ಕ್ ಶೇಕ್ ಮಾಡ್ತಿದ್ದೀನಿ ನೋಡಿ. ಕಲ್ಲಂಗಡಿ ಮಿಲ್ಕ್ ಶೇಕನ್ನು ಇದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ಮೊದಲಿಗೆ ನಾನು ಇಲ್ಲಿ 1 ಕಪ್ ನೀರು ತೊಗೊಂಡಿದ್ದೀನಿ. ಇದಕ್ಕೆ ಕಾಮ್ ಕಸ್ತೂರಿ ಬೀಜನ ಹಾಕ್ತಿದ್ದೀನಿ. 1 ಸ್ಪೂನಷ್ಟು, ದೊಡ್ಡ ಸ್ಪೂನು, ಮುಕ್ಕಾಲು ಭಾಗ ಅಷ್ಟು ನಾನು ಸೀಡ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ನೆನಿಲಿ. ನೆಕ್ಸ್ಟ್ ನಾನಿಲ್ಲಿ ಕಲ್ಲಂಗಡಿಯನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ಸೈಜ್ ಅಂತ ಏನು ಕಟ್ ಮಾಡಬೇಕು ಅಂತೇನಿಲ್ಲ. ಇದನ್ನು ಮಿಕ್ಸಿ ಮಾಡಬೇಕು. ಇದು ಕಟ್ ಮಾಡ್ಕೊಂಡಿರೋ ಆಗಿದೆ. ನೆಕ್ಸ್ಟ್ ಇದನ್ನು 1 ಗ್ಲಾಸ್ ಹಾಲು ಹಾಕಿ ಮಿಕ್ಸಿ ಮಾಡ್ಕೋಬೇಕು. ಬನ್ನಿ ನೆಕ್ಸ್ಟ್ ಮಾಡೋಣ. ಇದಕ್ಕೆ 1 ಕಪ್ ಅಷ್ಟು, 1 ಗ್ಲಾಸ್ ಅಷ್ಟು ನಾನು ಹಾಲನ್ನು ತೊಗೊಂಡಿದ್ದೀನಿ. ಇದು ಮತ್ತು ಕಲ್ಲಂಗಡಿ ಹಣ್ಣು ಎರಡನ್ನೂ ಮಿಕ್ಸಿ ಮಾಡ್ಕೊಂಬರ್ತೀನಿ. ಇದರಲ್ಲಿರೋ ಸೀಡ್ಸನ್ನು ಆದಷ್ಟು ತಕ್ಕೊಳ್ಳಿ. ನಾನು ಸುಮಾರು ಕ್ಲೀನ್ ಮಾಡಿದ್ದೀನಿ, ಅಲ್ಲಲ್ಲಿ ಒಂದೊಂದಿದೆ. ನೆಕ್ಸ್ಟ್ ಇದಕ್ಕೆ 1 ಬೌಲಷ್ಟು ಐಸ್ ಕ್ಯೂಬ್ ತೊಗೊಂಡಿದ್ದೀನಿ ನಾನು. ಹಾಗೆ 3 ಸ್ಪೂನಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ನಾನು. ಇದಿಷ್ಟನ್ನು ಹಾಕಿ ಇವಾಗ ರುಬ್ಕೊಳ್ತಿದ್ದೀನಿ. ಇಲ್ಲಿ ನೋಡಿ, 1 ಸ್ಪೂನಷ್ಟು ಇದಕ್ಕೆ ನಾನು ನೆನೆಸಿರೋಂಥ ಕಾಮ್ ಕಸ್ತೂರಿ ಬೀಜನ ಹಾಕ್ತಿದ್ದೀನಿ. ಬೇಸಿಗೆಗಾಲಕ್ಕೆ ತುಂಬ ಚೆನ್ನಾಗಿರುತ್ತೆ ಕೂಲ್ ಡ್ರಿಂಕ್ಸ್ ಇದು. ನೀವೊಂದು ಸತಿ ಟ್ರೈ ಮಾಡಿ. ವಾವ್, ಎಷ್ಟು ತಿಕ್ಕಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಉದುರಿಸ್ತಾ ಇದ್ದೀನಿ ನಾನು. ಒಂದು ಸ್ವಲ್ಪ ಹಾಕಿದ್ರೆ ಸಾಕು. ಏಲಕ್ಕಿ ಪೌಡ್ರನ್ನ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ತಿದ್ದೀನಿ. ಎಷ್ಟು ಗಟ್ಟಿ ಬಂದಿದೆ ಅಂದರೆ ನೋಡಿ, ಸಖತ್ತಾಗಿದೆ, ತುಂಬ ಚೆನ್ನಾಗಿರುತ್ತೆ. ನೀವೊಂದು ಸತಿ ಇದನ್ನು ಟ್ರೈ ಮಾಡಿ. ಈ ಬೇಸಿಗೆಗಾಲಕ್ಕೆ ತುಂಬ ಒಳ್ಳೆಯದು. ಹಾಗೆ ಕಾಮ್ ಕಸ್ತೂರಿ ಬೀಜ ಇದೆಯಲ್ಲ, ತುಂಬ ದೇಹಕ್ಕೆ ಒಳ್ಳೆಯದು. ತಂಪು ಜಾಸ್ತಿ ಇದನ್ನು ಕುಡಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದೊಂದು ಸತಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಹೇಳಿ. ಥ್ಯಾಂಕ್ ಯು ಆಲ್.